ಸಾಹಿತಿಗಳಾದಂಥ ಎಸ್.ಎಲ್. ಭೈರಪ್ಪನವರು ಭಾರತ ದೇಶದ ಒಂದು ದೊಡ್ಡ ಆಸ್ತಿ. ಚಿಕ್ಕ ಮಗುವಿನಿಂದ ತಂದೆ ತಾಯಿಯನ್ನೇ ಕಳೆದುಕೊಂಡು ಇಷ್ಟೊಂದು ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಎಸ್.ಎಲ್. ಭೈರಪ್ಪನವರು ಪದ್ಮ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಹಲವಾರು ಪ್ರಶಸ್ತಿಗಳನ್ನು ಕೂಡ ಅವರು ಪಡೆದಿದ್ದಾರೆ. ಅವರ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವ್ರ ಬದುಕು, ಬರಹ ಬಹಳ ಭಾರತ ದೇಶದ ಎಲ್ಲ ಜನರಿಗೆ, ಎಲ್ಲ ಯುವಕರು ಕೂಡ ಅದನ್ನು ಪುಸ್ತಕಗಳನ್ನು, ಕೃತಿಗಳನ್ನು ತೆಗೆದು ಓದುವ ಮೂಲಕ ಆ ಭೈರಪ್ಪನವರಿಗೆ ನಾವು ಒಂದು ಸನ್ಮಾನವನ್ನು, ಅವರ ಆತ್ಮಕ್ಕೆ ಶಾಂತಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ರೆ, ಅವರು ಇಷ್ಟು ವರ್ಷಗಳ ಕಾಲ ನಿರಂತರವಾಗಿ ಮಾಡಿರ್ತಕ್ಕಂಥ ಆ ಒಂದು ಸೇವೆ ಏನಿದೆ, ಆ ಕ್ಷೇತ್ರದ ಅಧ್ಯಯನವನ್ನು ಮಾಡುವ ಮೂಲಕ ಬಹಳಷ್ಟು ವ್ಯವಸಾಯವನ್ನು ಮಾಡಿದ್ದಾರೆ, ಉಳುಮೆ ಮಾಡಿದ್ದಾರೆ, ಬಿತ್ತಿದ್ದಾರೆ, ಬೆಳೆದಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ. ಅಂತಹ ದೊಡ್ಡ ಒಂದು ಶಕ್ತಿ ಭಾರತ ದೇಶದ ಸಾಹಿತ್ಯ ಕ್ಷೇತ್ರದಲ್ಲಿ ಅವರ ನಿಧನದಿಂದ ತುಂಬಲಾರದಂಥ ನಷ್ಟ ಆಗಿದೆ. ಆ ಒಂದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿಗಳಿಗೆ, ಸಾಹಿತ್ಯ ಕ್ಷೇತ್ರಾಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಅವರ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಆ ದೇವರು ಕರುಣಿಸಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ